ಯಾವ ಕಾರಣಕ್ಕೆ ದೇಶದಲ್ಲಿ ಕಾಂಗ್ರೆಸ್ಗೆ ಅವಕಾಶ ಕೊಡಬೇಕು? ಮಾನ್ಯ ಸಿದ್ದರಾಮಯ್ಯ 5 ಗ್ಯಾರಂಟಿನ 5 ಸಕ್ಸಸ್ ಮಾಡಿದಂತ ಮಹಾನ್ ನಾಯಕ ಅವರು. ಅದೇ ಬಿಜೆಪಿ 5 ಹೆಂಗ್ ಗ್ಯಾರಂಟಿ ಮಾಡಕ್ ಆಗ್ತೈತಿ ಅಂತಂದ ಅದೇ ಸಿದ್ದರಾಮಯ್ಯ ಮಾಡಿದ ಕಾಪಿನ ಅವ್ರಿಗೆ ಮಾಡಕ್ ಬಿಜೆಪಿ ನಾವು ಭಾರಿ ರಾಮ ಭಕ್ತರು ಅಂತಾರ. ಅವ್ರು ರಾಮ ಭಕ್ತರಲ್ಲ, ಟೊಂಗಿ ಭಕ್ತರು. ಇಡೀ ಬಿಜೆಪಿ ಏನದಾರ ಅವ್ರೆಲ್ಲ ಓದಿರೋದು ನಮ್ಮ ಕಾಂಗ್ರೆಸ್ ಕಟ್ಟಿದ ಸ್ಕೂಲ್ ಅಲ್ಲೇ ಓದಿರೋದು. ಅವರು ರಾಜ್ಯ ಮೆಚ್ಚಿದ ನಾಯಕಲ್ಲ, ಜಗ ಮೆಚ್ಚಿದ ನಾಯಕ ಆಗಿ ಹೊರಹೊಮ್ಮುತ್ತದೆ. ದಾವಣಗೆರೆಯಲ್ಲಿ ಯಾರು ನಿಮ್ ಪಾರ್ಟಿ ಕ್ಯಾಂಡಿಡೇಟ್ ಆದ್ರೆ ನೀವು ರಿಸಲ್ಟ್ ಮಾಡ್ತೀರಿ? ಮಲ್ಲಿಕಾರ್ಜುನ ಅವ್ರ ಹೆಣ್ಮಕ್ಳಿಗೆ ಕೊಟ್ಟನಪ್ಪ ಅಂದ್ರೆ ಪಕ್ಕ ನಾವು ಲೀಡ್ ಮಾಡ್ಕೊಳ್ಸಿ ನಮ್ಮ ತಾಲೂಕಿನ. ವಿನಯ್ ಕೊಟ್ರೆ ಗೆಲ್ಬಹುದು ಅಂತ. ಶಾಮನೂರ್ ಫ್ಯಾಮಿಲಿ ಕೈಲಿ ಆಗಲಿಲ್ಲ, ಇವ್ರನ್ನ ಸೋಲ್ಸಕ್ಕೆ ವಿನಯ್ಕೆಲ್ಲ ಸಾಧ್ಯನಾ ಅಂತ? ಖಂಡಿತ ಗೆಲ್ತಾರೆ ವಿನಯ್. ಯಾಕಪ್ಪ ಅಂದ್ರೆ ಬಿಜೆಪಿ ಓಟ್ ಎಲ್ಲ ಅವ್ರಿಗೆ ಬೀಳೋದು, ಅಷ್ಟು ಪವರ್ ಇದೆ ಅವ್ರಿಗೆ. ಈ ಸಾರಿ ಲೋಕಸಭೆ ಚುನಾವಣೆ 28 ಕಾಂಗ್ರೆಸ್ ಎಷ್ಟು ಗೆಲ್ತೀರಿ? ಕರೆಕ್ಟ್ ಟಿಕೆಟ್ ಹಂಚಿದ್ರೆ 12ರಿಂದ 15 ಗೆಲ್ತೇವೆ. ಎಸ್, ಲೋಕಸಭೆ ಚುನಾವಣೆ ದಿನಗಣನೆ ಆರಂಭವಾಗಿದೆ. ಸೊ ರಾಜ್ಯಾದ್ಯಂತ ಚುನಾವಣೆ ರಂಗೇರ್ತಿದೆ, ದೇಶಾದ್ಯಂತ ಕೂಡ ರಂಗೇರ್ತಿದೆ. ನರೇಂದ್ರ ಮೋದಿ 3ನೇ ಬಾರಿ ಅನ್ನೋದು ಬಿಜೆಪಿ ಅವ್ರ ಲೆಕ್ಕಾಚಾರ. ಕಾಂಗ್ರೆಸ್ ಅವರೆಲ್ಲ ನೆವರ್ ಎವರ್ ಸಾಧ್ಯ ಇಲ್ಲ, ನಾವೇನಾರ ಮಾಡ್ತೀವಿ ಸರಿ ಅಂತ. ಯಾಕಂದರೆ ಕಳೆದ ಬಾರಿ 28ರಲ್ಲಿ 25 ಬಿಜೆಪಿ ಗೆದ್ದಿತ್ತು, 1 JDS, 1 ಕಾಂಗ್ರೆಸ್, 1 ಇಂಡಿಪೆಂಡೆಂಟ್. ನಾನೀಗ ಬಳ್ಳಾರಿ ಅಂದರೆ ವಿಜಯನಗರ ಹೊಸ ಜಿಲ್ಲೆ ಇಲ್ಲಿದ್ದೀನಿ. ಈಗ ಸಂತೋಷ್ ಲಾಡ್ ಅವರ ಕಾರ್ಯಕ್ರಮ ನಡೀತಾ ಇದೆ. ಸಂತೋಷ್ ಲಾಡ್ ಅವರ ಅಭಿಮಾನಿಗಳು ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದಾರೆ. ನನ್ನ ಜೊತೆ ಈಗ ಹರಪನಹಳ್ಳಿ ಅವರಿದ್ದಾರೆ. ಇದು ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಸೇರುತ್ತೆ, ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರ. ನಮಸ್ಕಾರ. ಇರಲಿ ಮೈಕ್ ಬಿಡಿ, ನಾನು ಇಟ್ಕೊತೀನಿ. ತಮ್ಮ ಹೆಸರು? ಕೆ ತಿಮ್ಮಪ್ಪ, ಕಲ್ಯಾಣ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರು, ಕಾರ್ಮಿಕ ವಿಭಾಗ. ಈಗ ಹೋರಾಟಗಾರರು ಅಂದಾಗ ಸಹಜವಾಗಿ ರಾಜಕಾರಣ ಇದ್ದೇ ಇರುತ್ತೆ. ಈಗ ನೀವು ರಾಜಕೀಯ ಪಕ್ಷಗಳು ಗುರುತಿಸ್ಕೊಂಡಿದ್ದೀರಿ, ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಓಕೆ, ನಿಮ್ಮದು ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಸೇರುತ್ತೆ. ಫಸ್ಟ್ ಅದಿರಲಿ, ದೇಶದಲ್ಲಿ ಈ ಬಾರಿ ನೀವೆಲ್ಲ ಕಾಂಗ್ರೆಸ್ಗೆ ನಮ್ಗೆ ಅವಕಾಶ ಕೊಡಿ ಅಂತ ಕೇಳ್ತಿದ್ದೀರಿ. ಯಾವ ಕಾರಣಕ್ಕೆ ದೇಶದಲ್ಲಿ ಕಾಂಗ್ರೆಸ್ಗೆ ಅವಕಾಶ ಕೊಡಬೇಕು? ಯಾಕೆ ಕಾರಣಕ್ಕೆ ಕೊಡ್ಬೇಕಂದ್ರೆ ಮಾನ್ಯ ಸಿದ್ದರಾಮಯ್ಯರದು 5 ಗ್ಯಾರಂಟಿನ 5 ಸಕ್ಸಸ್ ಮಾಡಿದಂಥ ಮಹಾನ್ ನಾಯಕ ಅವರು. ಅದೇ ಬಿಜೆಪಿನವರು 5 ಹೆಂಗೆ ಗ್ಯಾರಂಟಿ ಮಾಡೋಕ್ಕಾಗ್ತೈತಿ ಅಂತಂದ ಅದೇ ಸಿದ್ದರಾಮಯ್ಯರು ಮಾಡಿದ ಕಾಪಿನ ಅವ್ರಿಗೆ ಮಾಡೋಕ್ಕಾಗ್ತಾರೆ. ಬಿಜೆಪಿಯವ್ರು ಏನು ಮಾಡೋಕ್ಕಾಚಾರ ಅಂದ್ರೆ ಈಗ ಸಿದ್ದರಾಮಯ್ಯರು ಏನು ಗ್ಯಾರಂಟಿ ಘೋಷಣೆ ಮಾಡಿದ್ರಲ್ಲ, ಆ ಘೋಷಣೆನೇ ಇವ್ರು ಮಾಡೋಕ್ಕಾಚಾರ ಬಿಜೆಪಿಯವರು. ಬಿಜೆಪಿಯವ್ರು ನಾವು ಭಾರಿ ರಾಮ ಭಕ್ತರು ಅಂತಾರ. ಅವ್ರು ರಾಮ ಭಕ್ತರಲ್ಲ, ಟೊಂಗಿ ಭಕ್ತರು. ಯಾಕಂದ್ರೆ ಅವ್ರಿಗೆ ನಾನು ದಿನ ಗುಡಿಗೆ ಹೋಗಿ ಬರ್ತೀನಿ, ಒಂದು ದಿನ ಬ್ಯಾಂಬ್ರು ಕೂಡ ತಪ್ಪಿಸೋದಿಲ್ಲ. ನಾನು ಗುಡಿಗೆ ಹೋಗ್ತೀನಿ, ನಾನು ಮಟನ್ ತಿನ್ನೋರ. ತಿರುಪತಿ ತಿಮ್ಮಪ್ಪನ ಗುಡಿ ಅಂದ್ರೆ ಒಂದು ದಿನ ತಪ್ಪಿಸೋದಿಲ್ಲ. ನಾನು ಭಕ್ತರ. ಅವ್ರೇನು ನಾಮ ಹಾಕ್ಯಂದು 25 ವರ್ಷ ತಳಗಿದ್ದಿಲ್ಲ ಭಕ್ತರು. 25 ವರ್ಷ ತಳಗ ಗುಡಿ ಗುಂಡರ ಕಟ್ಟಿದ್ದು ಕಾಂಗ್ರೆಸ್ನವರು. ಜಾಗತಿಕ ಮಟ್ಟ 600 ಡ್ಯಾಮ್ ಕಟ್ಟಿದ್ದು ಕಾಂಗ್ರೆಸ್ನವರು. ಈ ಸ್ಕೂಲ್ ಕಟ್ಟಿದ್ದು ಕಾಂಗ್ರೆಸ್ನವರು. ಈಗ ನರೇಂದ್ರ ಮೋದಿ ಓದಿದ್ದು ನಮ್ಗೆ ಸ್ಕೂಲಲ್ಲಿ ಚೀಟಿ ಓದಿದ್ದು ಅವನು. ಏನಾವ್ರು ಅಪ್ಪ ಚಲೋ ಇದ್ರೆ ಬೇರೆ ಸ್ಕೂಲಾಗ ಓದಿರ್ಬೋದು, ಒಪ್ಪಿಗೆಂತಾನೆ. ಇಡೀ ಬಿಜೆಪಿಯವ್ರು ಏನದಾರೋ ಅವರೆಲ್ಲ ಓದಿರೋದು ನಮ್ಮ ಕಾಂಗ್ರೆಸ್ ಕಟ್ಟಿದ ಸ್ಕೂಲಲ್ಲೇ ಓದಿರೋದು. ಬಟ್ ಇಷ್ಟೆಲ್ಲ ಡ್ಯಾಮ್ ಕಟ್ಟಿದ್ರಿ, ಸ್ಕೂಲ್ ಕಟ್ಟಿದ್ರಿ, ದೇವಸ್ಥಾನ ಕಟ್ಟಿದ್ರಿ, ಎಲ್ಲ ಕಟ್ಟಿದ್ರು, ಯಾಕೆ ಸೋಲ್ಸ್ಬಿಟ್ರು ಕಳೆ ಚುನಾವಣೆಗಳಲ್ಲಿ? ಈಗ ಒಂದು ವಿಚಾರ ಹೇಳ್ತಿದ್ದೀನಿ, ಸತ್ಯಾಂಶ ಬರ್ಬೇಕಂದ್ರೆ ಸುಳ್ಳಿ ಭಾರಿ ಜೋರು ಹೋಗ್ತೈತಿ. ಸತ್ಯಕ್ಕೆ ಭಾಳ ಹಿನ್ನಡಿ ಒಂದು ಸ್ವಲ್ಪ ಕಮ್ಮಿ ಆಗ್ತೈತಿ. ಮುಂದಿನ ಒಂದು ದಿನ ಎಂದಾದರೂ ಇದೇ ನರೇಂದ್ರ ಮೋದಿ ಕೈಯಾಗ ಕೊಟ್ರ ಈ ದೇಶ ಮಾರ್ದಾಗ 108 ಸಂವತ್ಸರ ದಿವಾಳಿ ಆಗಿ ಹೋಗಿಬಿಡ್ತೈತಿ. ದಿವಾಳಿ ಆಗಲಿಲ್ಲ ಅಂದ್ರೆ ಇನ್ನು ನಮ್ಮ ಮಕ್ಕಳು ಇನ್ನೊಬ್ಬರ ಮಕ್ಕಳಿಗಾದರೂ ಅದು ಎಂಥ ಪರಿಸ್ಥಿತಿ ಬರ್ತದೆ ನಾವು ಭಗವಂತಗೆ ಗೊತ್ತು. ಕಾಂಗ್ರೆಸ್ ಅಂದ್ರೆ ದಯವಿಟ್ಟು ಹಿಂದುಳಿದ ಎಲ್ಲ ನಾಯಕರು ಒಳಗೂಡಿ ಇವತ್ತು ಒಂದು ಮನೆಗೆ ಏನು ಮಾಡಿದನ ಸಿದ್ದರಾಮಯ್ಯರಂತಾರ. ಇವತ್ತು ಸರಸ್ವತಿ ಅಕ್ಕಿಯನ್ನು ಉಣ್ತಾರ. ಬಡವ್ರ ಮನೆಗೆ ಹೋಗಿ ನೋಡಬೇಕು. ಗಂಡ ಸತ್ತಿರ್ತಾನ, ಕೂಲಿ ಮಾಡೋಕ್ಕಿರೋದಲ್ಲ, ಮಳೆಗಾಲ ಇರೋದಿಲ್ಲ, 2,000 ರೂಪಾಯಿ ಬೀಳ್ತೈತಿ, ಅಕ್ಕಿ ಬೀಳ್ತೈತಿ, ಊಟ ಮಾಡಿ ಜೀವನ ಮಾಡ್ತಾರೆ ಅವರು. ಆ ಅನ್ನದ ಬೆಲೆ ಅವ್ರಿಗೆ ಗೊತ್ತಿಲ್ಲ. AC ರೂಮ್ನ್ಯಾಗ ಕುಂತ್ಕೊಂಡು AC ಕಾರ್ನ್ಯಾಗ ಕುಂತ್ಕೊಂಡು ಗಂಟು ಹೊಡೆದು ಬಿಜೆಪಿಯವರು ಒಂದು ಹೇಳಿಕೆ ಕೊಡ್ತಾರಲ್ಲ, ನಿಜವಾಗ್ಲೂ ನಾನು ಸಾವಿರಾರು ಲಕ್ಷ ಜೊತೆ ಬಡವರು ಗಂಡ ಸತ್ತರ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾರೆ. ಅಂಥವ್ರ ಮನೆಯಾಗ ಬಂದು ಅವ್ರು ತಾಕತ್ತು ದಮ್ಮಿದ್ರು ಬಂದು ನೋಡ್ಲಿಕ್ಕೆ ಗೊತ್ತಾಗ್ತೈತಿ. ಓಕೆ, ಸವಾಲ ಕರೀತವ್ರೆ, ದಮ್ಮು ತಾಕತ್ತಿದ್ರೆ ಬಂದು ಚೆಕ್ ಮಾಡಿ ಅಂತ. ಫೈನಲಿ ಈಗ ನಿಮ್ಮ ಜಿಲ್ಲೆಗೆ ಬರ್ತೀನಿ ನಾನು. ದಾವಣಗೆರೆಯಲ್ಲಿ ಶಾಮನೂರು 94ರಲ್ಲಿ ಗೆದ್ದ ಮೇಲೆ ಕಾಂಗ್ರೆಸ್ ಮತ್ತೆ ಗೆಲ್ಲಿಲ್ಲ. ಅಲ್ಲಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಲಿ ಬಿಜೆಪಿನೇ ಗೆಲ್ತಿದೆ. ಚೆನ್ನಯ್ಯ ಒಡೆಯರ್ ಅಂತ 3 ಸಲ ಹ್ಯಾಟ್ರಿಕ್ ಹೀರೋ ಕಾಂಗ್ರೆಸ್ಸಿಂದ. ಓಕೆ, ಈಗ ನಿಮ್ಮ ಕ್ಷೇತ್ರದಲ್ಲಿ ಶಾಮನೂರು ಫ್ಯಾಮಿಲಿ ಮತ್ತು ವಿನಯ್ ಕುಮಾರ್ GB ಇಬ್ಬರು ನಡುವೆ ಟಿಕೆಟ್ಗಾಗಿ ಫೈಟ್ ಆಗ್ತಿದೆ. ಸೊ ನಿಮ್ಮ ದಾವಣಗೆರೆ ಗೆಲ್ಲಬೇಕು ಕಾಂಗ್ರೆಸ್ಸು ಅಂದರೆ ಯಾರು ಅಭ್ಯರ್ಥಿ ಮಾಡಿದ್ರೆ ಚುನಾವಣೆ ಗೆಲ್ಬೋದು? ನಾನು ಶಾಮನೂರು ಮಲ್ಯಾಣ ನೆಂತಿ ಇಟ್ಟರೆ ಖಂಡಿತ 100 ಗೆಲ್ತವನ್ನ ನನಗೆ ಭರವಸೆ ಇದೆ. ಯಾಕೆ ಇಷ್ಟರು ಗೆಲ್ಲಕ್ಕಾಗಲಿಲ್ಲ ಮತ್ತು ಅವರು? ಯಾಕೆ ಗೆಲ್ಲಕ್ಕಾಗಲಿಲ್ಲ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಸರ್. ಈಗ ನೀವು TV ಮಾಧ್ಯಮದವ್ರು ಭಾರಿ ಚೆನ್ನಾಗಿದ್ದೀರಿ. ಎತ್ತೆತ್ತು ಬಿಜೆಪಿ ತೋರಿಸ್ತೀರಿ.
ಕಾಂಗ್ರೆಸ್ನವ್ರು ದೇವರಡಿ ಬಡವ್ರ ಮನೆಗೆ ಹೋಗಿ ತೋರಿಸ್ರಿ, ಅವ್ರಿಗೆ ಹೊಡೆದಂಗೆ ಆಗ್ತೈತಿ. ನೀವು ನೋಡ್ತಾ ಇಲ್ಲ. ಯಾಕೋ ಸಂತೋಷ್ ಲಾಡ್ ಅವ್ರ ಕಾರ್ಯಕ್ರಮದಲ್ಲಿ ಇದೀನಿ ಅನ್ಬಿಟ್ಟು ಅವರೇ ಮೊನ್ನೆ ಡೈಲಾಗ್ ಹೇಳ್ತಿದ್ರ. ಬಂದೆ 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 ಅಣ್ಣ ಅಣ್ಣ ಬಂದೆ ಬಂದೆ ಅಣ್ಣ ಬಂದೆ ಬಂದೆ. ಸಂತೋಷ್ ಲಾಡ್ ಅವರು ಜಗ ಮೆಚ್ಚದ ನಾಯಕ ಆಗ್ತಾನ, ಮತ್ತೆ ರಾಜ್ಯ ಮೆಚ್ಚಿದ ನಾಯಕ ಅಲ್ಲ, ಜಗ ಮೆಚ್ಚದ ನಾಯಕ ಆಗಿ ಹೊರಹೊಮ್ಮುತ್ತಿದ್ದಾರೆ. ಈಗ ಸಂತೋಷ್ ಲಾಡ್ ಅವ್ರ ಕಾರ್ಯಕ್ರಮ, ಸಂತೋಷ್ ಲಾಡ್ ಅಹಿಂದ ವರ್ಗದ ಅವರು ಕೂಡ ದೊಡ್ಡ ನಾಯಕ. ಗಟ್ಟಿಯಾಗಿ ಸಿದ್ದರಾಮಯ್ಯ ಬಿಟ್ಟರೆ ಡಿ ಕೆ ಶಿವಕುಮಾರ್ ಬಿಟ್ಟರೆ ಜೋರಾಗಿ ನಿಮ್ಮ ಪಾರ್ಟಿನ ಸಂತೋಷ್ ಲಾಡ್ ಮಾತಾಡ್ತವ್ರೆ. ಈ ಸಾರಿ ಲೋಕಸಭೆ ಚುನಾವಣೆ 28ರಲ್ಲಿ ಕಾಂಗ್ರೆಸ್ ಅವರು ಎಷ್ಟು ಗೆಲ್ತೀರಿ? ನಾನು ಅವತ್ತ ಹೇಳಿದ್ದೆ ಮೊನ್ನೆ ಬೆಂಗಳೂರ ಟಿವಿಯಲ್ಲಿ, ಕರೆಕ್ಟ್ ಟಿಕೆಟ್ ಹಂಚಿಕೆ ಮಾಡಿದ್ರೆ 15 ಹೊಡಿತಾವಂತ ನನಗೆ ಐತೆ. ಟಿಕೆಟ್ ಹೆಚ್ಚು ಕಮ್ಮಿ ಆದರೆ ಎಡವಟ್ಟು ಆಗ್ತೈತೆ, ನನಗೆ ಗೊತ್ತಿದೆ. ಯಾಕಂದ್ರೆ ಯಾವತ್ತು ನಾನು ಸರ್ವೆ ಮಾಡಿದ್ದು ಒಂದು ಫೇಲ್ ಆಗಿಲ್ಲ. ಈಗ ಯಾರಿಗೆ ಕೊಡಬೇಕು ಯಾರಿಗೆ ಬಿಡ್ಬೇಕು ಅಂತ ಹೈಕಮಾಂಡಿಗೆ ಬಿಟ್ಟದ್ದು. ಕರೆಕ್ಟ್ ಟಿಕೆಟ್ ಹಂಚಿದ್ರೆ 12ರಿಂದ 15 ಗೆಲ್ತೇವೆ. ಮತ್ತೆ ಎಲ್ಲೋ 28-20 ಹೊಡಿತೇವೆ ಅಂತ ನಾವು ಹೇಳೋಕ್ಕಾಗಲ್ಲ, ಸ್ವಲ್ಪ ಇನ್ನೂ ಬೇಕು. ಯಾಕೆ ವೀಕ್ಷಕರು, ನಾನು ಬಹುತೇಕ ಕಾರ್ಯಕರ್ತರು ಮಾತಾಡ್ತೀನಿ ಅಂದರೆ ನಾಯಕರು ಸುಮ್ಮನೆ ಡೌ ಮಾಡ್ತಿರ್ತಾರೆ, ಸುಳ್ಳು ಹೇಳ್ತಾರೆ. ಕಾರ್ಯಕರ್ತರು ಕಷ್ಟವ ಸುಖವು ಅವ್ರ ಪಾರ್ಟಿಗಾರ ಬೈಕಂಡು ಸತ್ಯ ಹೇಳ್ಬಿಡ್ತಾರೆ. ಕರೆಕ್ಟಾಗಿ ಟಿಕೆಟ್ ಹಂಚಿದ್ರೆ ಜಾಸ್ತಿ ಗೆಲ್ತೀವಿ, ಟಿಕೆಟ್ ವ್ಯತ್ಯಾಸ ಮಾಡ್ಕೊಂಡ್ರೆ ವ್ಯತ್ಯಾಸ ಆಗುತ್ತೆ ಅಂತ ಘಂಟಾಘೋಷವಾಗಿ ಹೇಳ್ತಾವ್ರೆ. ಇದು ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದವರು. ತಮ್ಮ ಹೆಸರು ಸರ್? ಮಂಜುನಾಥ್ ಅಂತ ಸರ್. ನಿಮ್ಮ ದಾವಣಗೆರೆಯಲ್ಲಿ ಯಾರು ನಿಮ್ಮ ಪಾರ್ಟಿ ಕ್ಯಾಂಡಿಡೇಟ್ ಆದರೆ ನೀವು ರಿಸಲ್ಟ್ ಮಾಡ್ತೀರಿ? ಸರ್ ಮಲ್ಲಿಕಾರ್ಜುನ ಅವ್ರ ಹೆಣ್ಮಕ್ಳಿಗೆ ಕೊಟ್ಟನಪ್ಪ ಅಂದ್ರೆ ಪಕ್ಕ ನಾವು ಲೀಡ್ ಮಾಡ್ಕೊಳ್ಸಿ ನಮ್ಮ ತಾಲೂಕಿಂದ. ಆಗುತ್ತೆ. ಹೌದು ಸರ್. ಯಾರಾಗಬೇಕು ಪ್ರಧಾನಿ? ಪ್ರಧಾನಿ ನಮ್ಗೆ ರಾಹುಲ್ ಗಾಂಧಿನೇ ಆಗ್ಬೇಕು ಸರ್. ಓಕೆ, ತಮ್ಮ ಹೆಸರು? ಸರ್ ಪ್ರಸನ್ನ ಅಂತ ಹೇಳಿ. ಯಾವ ಊರು ತಮ್ಮದು? ಸರ್ ನಮ್ದು ಹರಪನಹಳ್ಳಿ. ಹರಪನಹಳ್ಳಿ. ಓಕೆ, ನಿಮ್ಮ ಜಿಲ್ಲೆ ಗೆಲ್ಲಬೇಕು ಕಾಂಗ್ರೆಸ್ ಅಂದ್ರೆ ಯಾರು ಟಿಕೆಟ್ ಆಗಬೇಕು? ಸರ್ ವಿನಯ್ ಕೊಟ್ಟರೆ, ಯುವ ಕಾಂಗ್ರೆಸ್ ಹುಡುಗ ವಿನಯ್ ಕೊಟ್ಟರೆ ಗೆಲ್ಬೋದು ಅಂತ ನನ್ನ ಯಾವ ಭರವಸೆ. ಕಾರಣಕ್ಕೆ ವಿನಯ್ ಕೊಡಬೇಕು ಅಂತ? ಅದು ಹೆಂಗು, ಯಾಕಪ್ಪ ಅಂದರೆ ಹುಡುಗರದೆಲ್ಲ ಏನು ಮೊನ್ನೆ ಅಷ್ಟೇ ಇಂಟರ್ವ್ಯೂ ಮಾಡಿದೆ ವಿನಯ್ ಅವ್ರದ್ದು. ಈ ಶ್ಯಾಮ್ನವ್ರವ್ರ ಫ್ಯಾಮಿಲಿ ಆದ್ರೆ ಅವ್ರ ಕೈಲಿ ಆಗಲಿಲ್ಲ. ಸತತವಾಗಿ 5 ಬಾರಿ ಎಂ ಪಿ GM ಸಿದ್ದೇಶ್ವರು 5 ಬಾರಿ. ಅವರಪ್ಪ ಮಲ್ಲಿಕಾರ್ಜುನಪ್ಪ MP ಆಗರು. ಶ್ಯಾಮ್ನವ್ರವ್ರ ಫ್ಯಾಮಿಲಿ ಕೈಲಿ ಆಗಲಿಲ್ಲ, ಇವ್ರನ್ನ ಸೋಲ್ಸಕ್ಕೆ ವಿನಯ್ಕೆಲ್ಲ ಸಾಧ್ಯನಾ ಅಂತ? ಖಂಡಿತ ಗೆಲ್ತಾರೆ ವಿನಯ್. ಯಾಕಪ್ಪ ಅಂದರೆ BJP ಓಟೆಲ್ಲ ಅವ್ರಿಗೆ ಬೀಳೋದು. ಹೆಂಗಿದು ಸಾಧ್ಯ? ಖಂಡಿತ ಇದು ಅವ್ರಿಗೆ ಇದು ಐತೆ, ಅಷ್ಟು ಪವರ್ ಇದೆ ಅವ್ರಿಗೆ. ಓಕೆ, ಅವರು ಈಗ ಆಲ್ರೆಡಿ ಎಲ್ಲ ಹಳ್ಳಿಗಳಲ್ಲೆಲ್ಲ ವಾಸ್ತವ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂದರೆ ವಿನಯ್ ನಡಿಗೆ ಅವರೆಲ್ಲ ಮಾಡ್ತಾ ಇದ್ದಾರೆ. ಬಟ್ ಎಲ್ಲ ಹಳ್ಳಿದು ಈಗ ಕಷ್ಟ ಸುಖ ಎಲ್ಲ ನೋಡ್ತಾ ಇದ್ದಾರೆ, ಎಲ್ಲೆಲ್ಲಿ ಏನೇನಿದೆ ಹೇಗಿದೆ ಹಂಗೆ ಹಿಂಗೆ. ಓಕೆ, ನಾನು ಸೆಲೆಕ್ಟೆಡ್ ಆಯಾ ಕಾನ್ಸ್ಟಿಟ್ಯೂನ್ಸಿ ಅವ್ರು ನಿಲ್ಸ್ಕೊಂಡು ಮಾತಾಡ್ತಾ ಇದ್ದೀನಿ. ಕಾರಣ ಇಷ್ಟೇ, ನೀವು ಹರಪನಹಳ್ಳಿ ಯಾರಾಗಬೇಕು ನಿಮ್ಗೆ MP ಕ್ಯಾಂಡಿಡೇಟು? ನಮಗೆ ಮಲ್ಯಾಣ ಹೆಣ್ಮಕ್ಳು. ಪ್ರಭಾ ಮಲ್ಲಿಕಾರ್ಜುನ ಗೆಲ್ತೀರಿ ಹಂಗಾರೆ? ಗೆಲ್ತೇವೆ. ಎಸ್, ಇದು ದಾವಣಗೆರೆ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರ ಅಭಿಪ್ರಾಯ. ಇವ್ರು ಹೇಳ್ತಾರೆ ವಿನಯ್ ಅವರಾದ್ರೆ ಅವಕಾಶ ಆಗುತ್ತೆ, BJP ಅವ್ರಿಗೆ ಓಟ್ ಹಾಕ್ತಾರೆ ಅಂತ. ಇಲ್ಲ, SS ಮಲ್ಲಿಕಾರ್ಜುನ ಅವ್ರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ ಅವ್ರ ಟಿಕೆಟ್ ಆದರೆ ಅವ್ರು ಗೆಲ್ತಾರೆ ಅನ್ನೋ ಅಭಿಪ್ರಾಯ. ಸೊ ದಾವಣಗೆರೆ ರಾಜಕಾರಣ, ಸಂಬಂಧಿಗಳ ಕಾಳಗ, GM ಸಿದ್ದೇಶ್ವರ್ ವರ್ಸಸ್ SS ಮಲ್ಲಿಕಾರ್ಜುನ. ಶ್ಯಾಮ್ನವ್ರ ಫ್ಯಾಮಿಲಿ, ಸಿದ್ದೇಶ್ವರ್ ಟಿಕೆಟ್ ಇಲ್ಲ, ಅವ್ರ ಮಗನಿಗೆ ಡಾಕ್ಟರ್ ರವಿಕುಮಾರ್ಗೆ ಈ ಚರ್ಚೆ BJPಯಲ್ಲಿ. ಕಾಂಗ್ರೆಸ್ಸಲ್ಲಿ ಪ್ರಭಾ ಮಲ್ಲಿಕಾರ್ಜುನ ಅವ್ರಿಗ ಅಥವಾ ವಿನಯ್ ಕುಮಾರ್ ಅವ್ರಿಗ ಅನ್ನೋ ಟಿಕೆಟ್ ಚರ್ಚೆ ನಡೀತಾ ಇದೆ. ಒಟ್ಟಾರೆ ದಾವಣಗೆರೆಯ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರ ವಿಶ್ವಾಸ, ಈ ಬಾರಿ ದಾವಣಗೆರೆ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ. ಇದು ನಾನು ಹೇಳಿಲ್ಲ, ಮತದಾರ ಅನ್ನೋಕ್ಕಿಂತ ಕಾಂಗ್ರೆಸ್ ಕಾರ್ಯಕರ್ತರ ವಿಶ್ವಾಸ. ಭಾಳಷ್ಟು ಗೌಡರು ಜೋರಾಗಿ ಕೌಂಟ್ರ್ ಕೊಡ್ತಾ ಇದ್ರು, ಸಂತೋಷ್ ಲಾಡ್ ಟೈಪು. ಏನೇವು ನಿಮ್ಮ ಪ್ರಕಾರ ದಾವಣಗೆರೆ ಲೋಕಸಭಾ ಕ್ಷೇತ್ರ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.